ಎಲ್ರಿಗೂ ನಮಸ್ಕಾರ. ನಾನು ಆಶಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತಮ್ಲೈನ್ನ ನೋಡಿ ಗೊತ್ತಾಗಿರ್ಬೋದು ನಾನಿವತ್ತು ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀನಿ ಅಂತೇಳಿ. ಹೌದು, ಎಲ್ರಿಗೂ ಗೊತ್ತಿರೋ ಹಾಗೆ ಮನಿ ಪ್ಲ್ಯಾಂಟ್ ಬಗ್ಗೆ. ಯಾವ ದಿಕ್ಕಿನಲ್ಲಿ ಇಟ್ಟರೆ ಒಳ್ಳೆಯದು, ಯಾವ ದಿಕ್ಕಿನಲ್ಲಿ ಇಡಬಾರ್ದು, ಹಾಗೆ ಮನಿ ಪ್ಲ್ಯಾಂಟನ್ನು ಯಾವ ದಿನ ಬಂದು ನೆಡಬೇಕು, ಹಾಗೆ ಮನಿ ಪ್ಲ್ಯಾಂಟ್ ಒಳಗಡೆ ಏನನ್ನು ಇಡಬೇಕು, ಈ ಎಲ್ಲ ಮಾಹಿತಿಯನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಸಹ ಮರಿಬೇಡಿ. ಮನಿ ಪ್ಲ್ಯಾಂಟು ತನ್ನ ಹೆಸರಲ್ಲೇ ಇದೆ ಮನಿ ಬಗ್ಗೆ ಸಂಬಂಧಪಟ್ಟಿದೆ ಅಂತೇಳಿ. ಹೌದು, ಇದನ್ನು ಎಲ್ಲರೂ ಹೇಳೋ ಥರ ಶುಕ್ರ ಗ್ರಹಕ್ಕೆ ಸಂಬಂಧಪಟ್ಟಂತಹದ್ದು ಗಿಡ. ಇದು ಮನಿಯನ್ನು ಆಕರ್ಷಣೆ ಮಾಡುತ್ತೆ ಅಂತಲೂ ಸಹ ಹೇಳ್ತಾರೆ. ಇದು ವಾಸ್ತು ಪ್ರಕಾರವಾಗಿ ಒಂದು ಥರದ ಅರ್ಥವನ್ನು ಕೊಟ್ಟರೆ, ವೈಜ್ಞಾನಿಕವಾಗಿಯೂ ಸಹ ಇದು ಬೇರೆ ರೀತಿಯ ಒಂದು ಅರ್ಥವನ್ನು ಕೊಡುತ್ತೆ. ಅಂದರೆ ಮನೆಯಲ್ಲಿ ವೈಜ್ಞಾನಿಕವಾಗಿ ಇದನ್ನು ನೋಡಿದಾಗ ಮನೆಗೆ ಕಣ್ಣಿಗೆ ತಂಪು, ಆರೋಗ್ಯವನ್ನು ಕೊಡುತ್ತೆ, ಮನಸ್ಸಿಗೆ ಉಲ್ಲಾಸವನ್ನು ಕೊಡುತ್ತೆ, ಹಾಗೆ ಯಥೇಚ್ಛವಾಗಿ ಆಕ್ಸಿಜನ್ನು ಸಹ ಇದು ಕೊಡುತ್ತೆ. ಮನೆಗೆ ವಾತಾವರಣವನ್ನು ಪಾಸಿಟಿವ್ ಎನರ್ಜಿಯಾಗಿ ಕ್ರಿಯೇಟ್ ಮಾಡುತ್ತೆ ಅಂತಲೂ ಸಹ ಹೇಳ್ತಾರೆ. ಮನೆಯಲ್ಲಿರೋ ನೆಗೆಟಿವ್ ಎನರ್ಜಿಯನ್ನು ಹೊರಗಡೆ ಹಾಕುತ್ತೆ ಅಂತ. ಮೊದಲನೇದಾಗಿ ಇದನ್ನು ಬೆಳೆಸೋ ರೀತಿ ಯಾವ ಥರ ಅಂದರೆ, ನೀರಲ್ಲೂ ಸಹ ಬೆಳೆಸ್ಬೋದು, ಮಣ್ಣಲ್ಲಿನೂ ಬೆಳೆಸ್ಬೋದು. ಮಣ್ಣಲ್ಲಿ ಅಂತ ಬಂದಾಗ ಕೆಲವೊಬ್ಬರು ನೇರವಾಗಿ ಮಣ್ಣಿಗೆ ಹಾಕ್ತಾರೆ, ಇನ್ನೂ ಕೆಲವರು ಪಾಟಲ್ಲಿ ಹಾಕಿ ಬೆಳೆಸ್ತಾರೆ. ಈಗ ಒಂದು ಪಕ್ಷದಲ್ಲಿ ನೇರವಾಗಿ ಮಣ್ಣಿಗೆ ಹಾಕಿದಾಗ ಅದೇನಾಗುತ್ತೆ ಅಂದರೆ, ಸ್ವಲ್ಪ ಅದು ಮನೆಯವರಿಗೆ, ಯಾವ ಮನೆಯಲ್ಲಿ ಆ ರೀತಿಯಾಗಿ ಮಣ್ಣಲ್ಲಿ ಬೆಳೆಸ್ತಾರಲ್ವ ಡೈರೆಕ್ಟಾಗಿ, ಆ ಮನೆಯ ಯಜಮಾನನಿಗೆ ಸ್ವಲ್ಪ ತೊಂದರೆಯನ್ನು ಕೊಡುತ್ತೆ. ಮನೆಗೆ ಸಂಕಷ್ಟಗಳು ಬರ್ತವೆ, ದುಡ್ಡಿನ ತಾಪತ್ರಯನೂ ಆಗುತ್ತೆ ಅಂತೇಳಿ ಹೇಳ್ತಾರೆ. ಬೆಟರು ಇದನ್ನು ಯಾವುದಾದ್ರೂ ಪಾಟಲ್ಲಿ ಹಾಕಿ ಬೆಳೆಸೋದು. ಪಾಟಲ್ಲಿ ಅಂತ ಬಂದಾಗ ಅದರಲ್ಲೂ ಹಸಿರು ಕಲರ್ದು ಗ್ರೀನ್ ಕಲರ್ ಪಾಟ್ ಇದ್ದರೆ ಇನ್ನೂ ಒಳ್ಳೆಯದು ಅಂತೇಳಿ ಹೇಳ್ತಾರೆ. ಹಾಗೆ ಇನ್ನೊಂದು ನಂಬಿಕೆ ಏನಂದರೆ, ಇದನ್ನು ಕದ್ದು ತಂದರೆ ಇನ್ನೂ ಒಳ್ಳೆಯದು ಅಂತೇಳಿ. ಕದಿಯೋದು ಅನ್ನೋ ಒಂದು ವರ್ಡನ್ನು ನಾವು ಹೇಳೋದು ತಪ್ಪಾಗುತ್ತೆ. ನೀವು ಯಾರಾದರೂ ಮನೆಯಲ್ಲಿ ತುಂಬ ಚೆನ್ನಾಗಿ ಅನುಕೂಲಸ್ಥರಿರೋ ಮನೆಯಲ್ಲಿ ಅವ್ರ ಹತ್ರ ಹೋಗಿ ಕೇಳಿ ತೊಗೊಳ್ಳಿ. ಹಾಗೆ ಏನು ಉಚಿತವಾಗಿ ತೊಗೊಂಡು ಬರಬೇಡಿ, ಫ್ರೀಯಾಗಿ ತೊಗೊಂಬರಬೇಡಿ. ನಿಮ್ಮ ಕೈಲಿ ಆದಷ್ಟು 5 10 ಎಷ್ಟಾದರೂ ಅಷ್ಟು ಅಮೌಂಟನ್ನು ಅವ್ರಿಗೆ ಕೊಟ್ಬಿಟ್ಟು ತೊಗೊಂಡು ಬರ್ಬೋದು. ಕದಿಯೋದು ಅಂತ ನಾವು ಅದನ್ನು ಹೇಳೋದು ತಪ್ಪಾಗುತ್ತೆ. ತುಂಬ ಜನರ ಇದು ನಂಬಿಕೆ ಇದೆ, ಕದ್ದು ತಂದರೆ ನಮ್ಮ ಮನೆಯಲ್ಲಿ ಮನಿ ಜಾಸ್ತಿ ಆಗುತ್ತೆ ಅಂತೇಳಿ. ಆ ಥರ ಹೇಳೋದು ತಪ್ಪಾಗುತ್ತೆ ಅನ್ನೋದು ನನ್ನ ಭಾವನೆ. ನಾವು ಇನ್ನೊಬ್ಬರನ್ನ ಕೇಳಿ ಅದನ್ನು ಹಾಗೆ ಉಚಿತವಾಗಿ ತರೋದಕ್ಕಿಂತ ಸ್ವಲ್ಪ ದುಡ್ಡನ್ನು ಕೊಟ್ಟು ತಂದರೆ ಒಳ್ಳೆಯದು. ಇಲ್ಲ ಅಂದರೆ ನರ್ಸರಿಯಲ್ಲಾದರೂ ತರ್ಬೋದು. ಇನ್ನು ಇದನ್ನು ಯಾವ ದಿನ ತಂದರೆ ಒಳ್ಳೆಯದು ಮನೆಗೆ ಅಂದರೆ, ಬುಧವಾರ ಅಥವಾ ಗುರುವಾರ, ಈ ಎರಡೂ ದಿನದಲ್ಲಿ ಯಾವ ದಿನ ಬೇಕಾದರೂ ಮನೆಗೆ ತಂದು ಅದನ್ನು ಫಸ್ಟು 1-2 ದಿನ ಅಂದರೆ ಅದು ನೀರಲ್ಲಿ ಇಡಬೇಕು. ಸ್ವಲ್ಪ ದಿನ ಆದಮೇಲೆ ಅದು ಚಿಕ್ಕದಾಗಿ ಬೇರು ಬಿಟ್ಕೊಳ್ಳುತ್ತೆ. ಆಮೇಲೆ ಅದನ್ನು ನೀವು ನೀರಲ್ಲಿ ಬೆಳೆಸ್ತೀನಿ ಅಂದರೆ ಯಾವುದಾದ್ರೂ ಗಾಜಿನ ಬಾಟ್ಲಿಗಾರದು, ಇಲ್ಲ ಅಂದರೆ ಮಣ್ಣಲ್ಲಿ ಅಂದರೆ ಯಾವುದಾದ್ರೂ ಪಾಟಿಗೆ ಹಾಕಿ ಬೆಳೆಸ್ಬೋದು. ಹಾಗೆಯೇ ನೀವು ಆ ಸಸಿನ, ಆ ಮನಿ ಪ್ಲ್ಯಾಂಟನ್ನು ನೆಡಬೇಕಾದ್ರೆ, ಈಗ ಪಾಟಲ್ಲಿ ನೆಡ್ತೀರ ಅಂದರೆ ಆ ಮಣ್ಣಿನ ಒಳಗಡೆ ಏನಾದರೂ ಒಂದು ವಸ್ತುವನ್ನು ಹಾಕಿ ಇಡಬೇಕು. ಈಗ ₹1 ಕಾಯಿನ್ ಆಯಿತು, ಆ ರೀತಿ ಅದು ಯಾರ ಕಣ್ಣಿಗೂ ಕಾಣಬಾರ್ದು. ಆಮೇಲೆ ಅದನ್ನು ಇಟ್ಟ ಮೇಲೆ ಅದನ್ನು ಆಚೆ ತೆಗಿಬಾರ್ದು, ಅದು ಯಾವಾಗಲೂ ಅದರಲ್ಲೇ ಇರಬೇಕು. ಅದೇ ರೀತಿ ನೀವು ಒಂದು ಬಾಟಲ್ಗೆ ನೀರಲ್ಲಿ ಹಾಕಿಡ್ತೀನಿ ಅಂದರೂ ಸಹ ಆ ನೀರಿನ ಒಳಗಡೆ ಕಾಯಿನನ್ನು ಹಾಕಿಡಬೇಕು. ಮಣ್ಣಿನಲ್ಲಿ ಅಲ್ಲದೆ ನೀರಿನಲ್ಲಿ ಯಾರು ಈ ಮನಿ ಪ್ಲ್ಯಾಂಟನ್ನು ಬೆಳೆಸ್ತಾ ಇರ್ತೀರೋ ಅವರು ಸ್ವಲ್ಪ ಗಮನ ಕೊಟ್ಟು ನೋಡಬೇಕು. ಏನಂದರೆ, ಆ ಬೇರೆ ಏನು ಬಿಟ್ಕೊಂಡಿರುತ್ತಲ್ವ, ಆ ಟ್ರಾನ್ಸ್ಪರೆಂಟ್ ಗ್ಲಾಸಲ್ಲಿ ಅದು ಕಾಣ್ತಾ ಇರುತ್ತೆ. ಆ ರೀತಿಯಾಗಿ ಕಾಣದೇ ಇರೋ ರೀತಿಯಲ್ಲಿ ಅದನ್ನು ಇಡಬೇಕು. ಈಗ ಕಲರ್ ಗ್ಲಾಸ್ ಬರ್ತವೆ, ಸೊ ಅದರಲ್ಲಿಟ್ಟರೂ ಕಾಣಲಿ ಮಾಡಬೇಕು. ಈಗ ಟ್ರಾನ್ಸ್ಪರೆಂಟ್ ಗ್ಲಾಸಲ್ಲಿ ಇಟ್ಟಾಗ ಅದು ಕಾಣದೇ ರೀತಿ ಯಾವ ರೀತಿ ಮಾಡಬೇಕು ಅಂದರೆ, ಒಂದು ಕೆಂಪು ದಾರ ಬರುತ್ತೆ, ಉಲ್ಲನ್ ದಾರ, ಆ ಥರ ಆ ಗ್ಲಾಸ್ಗೆ ಪೂರ್ತಿಯಾಗಿ ಸುತ್ತಬೇಕು. ಈ ರೀತಿ ಮಾಡೋದ್ರಿಂದ ಲಕ್ಷ್ಮಿಯನ್ನು ಆಕರ್ಷಣೆ ಮಾಡುತ್ತೆ ಅಂತೇಳಿ ಹೇಳ್ತಾರೆ. ಅದು ಬೇರೆ ಯಾವ ರೀತಿಯಾಗಿ ಬಿಟ್ಕೊಂಡಿದೆ ಅನ್ನೋದನ್ನು ಸಹ ಬೇರೆಯವ್ರಿಗೆ ಕಾಣಲ್ಲ, ಅದು ದೃಷ್ಟಿ ಆಗುತ್ತೆ ಅಂತೇಳಿ ಅಂತಾರೆ. ಆ ರೀತಿಯಾಗಿ ಅದನ್ನು ಕವರ್ ಮಾಡ್ಬೋದು. ಇನ್ನು ಕೆಲವರು, ನಾವು ಮನೆಗೆ ಈ ಪ್ಲ್ಯಾಂಟನ್ನು ತಂದಿಟ್ಕೊಂಡಿದ್ದೀವಿ, ಆದರೂ ನಮಗೆ ಯಾವುದೇ ರೀತಿಯ ಒಂದು ಹಣದ ಒಂದು ಅಭಿವೃದ್ಧಿ ಆಗಿಲ್ಲ ಅಂತೇಳಿ ತುಂಬ ಜನ ಹೇಳ್ತಾರೆ. ಸೊ ಅಂಥವರು ಏನು ಮಾಡಬೇಕು ಅಂತ ನಾನು ಕೇಳಿ ತಿಳ್ಕೊಂಡಿದ್ದು ಅಂದರೆ, ಗುರುವಾರ ದಿನ ಹಳದಿ ಅಥವಾ ಕೆಂಪು ದಾರವನ್ನು 7 ಸುತ್ತು ಆ ದಾರಕ್ಕೆ ಸುತ್ತಬೇಕು, ಆ ಗಿಡಕ್ಕೆ, ಆ ಪ್ಲ್ಯಾಂಟ್ಗೆ ಸುತ್ತಬೇಕಂತೆ. ಆ ರೀತಿ ಮಾಡೋದ್ರಿಂದ ಮನಿ ಅನ್ನೋದು ಆಕರ್ಷಣೆ ಮಾಡುತ್ತೆ ಅಂತೇಳಿ ಹೇಳ್ತಾರೆ. ಈ ಪ್ಲ್ಯಾಂಟನ್ನು ಕೆಲವರು ವಾಸ್ತು ಪ್ರಕಾರವಾಗಿ ಇಡೋದು ಉಂಟು, ಅದೇ ರೀತಿಯಾಗಿ ಅಲಂಕಾರಿಕವಾಗಿಯೂ ಸಹ ಇಡೋದುಂಟು. ಯಾರು ಇದರಲ್ಲಿ ನಂಬಿಕೆ ಇಲ್ಲ, ವಾಸ್ತು ಪ್ರಕಾರವಾಗಿ ನಾವು ಇದನ್ನು ನಂಬಲ್ಲ ಅನ್ನೋರು ಈ ವಿಡಿಯೋನ ಸ್ಕಿಪ್ ಮಾಡ್ಬೋದು.
ಇದನ್ನು ಅಲಂಕಾರಿಕವಾಗಿ ಯಾರು ಇಷ್ಟಪಡ್ತೀರೋ ಸೊ ಅದನ್ನು ಇಡಿ. ಆದರೆ ಕೆಲವೊಂದು ದಿಕ್ಕುಗಳನ್ನು ನೋಡಿ ಇಟ್ಟರೆ ತುಂಬ ಒಳ್ಳೆಯದು. ಯಾಕೆ ಕೆಲವೊಂದು ದಿಕ್ಕಲ್ಲಿ ಇಟ್ಟರೆ ಆ ರೀತಿ ಅನಾಹುತ ಆಗುತ್ತೆ, ತೊಂದರೆ ಆಗುತ್ತೆ ಅನ್ನೋದಾದರೆ ಆ ದಿಕ್ಕಲ್ಲಿ ಇಟ್ಟು ಪರೀಕ್ಷೆಗೆ ಒಳಪಡಿಸ್ಕೊಳ್ಳೋದು ಯಾಕೆ ಅಲ್ವಾ? ಸೊ ಅಂಥ ದಿಕ್ಕು ಅಂತ ಬಂದಾಗ ನಾವು ಈಶಾನ್ಯ ದಿಕ್ಕಿಗೆ ಈ ಗಿಡವನ್ನು ಇಟ್ಟರೆ ಹಣದಲ್ಲಿ ತೊಂದರೆ ಆಗುತ್ತೆ ಅಂತೇಳಿ ಹೇಳ್ತಾರೆ. ಹಾಗೆಯೇ ಇದನ್ನು ಯಾವ ದಿಕ್ಕಿನಲ್ಲಿ ಕರೆಕ್ಟಾಗಿ ಇಡಬೇಕು ಈ ಪ್ಲಾಂಟನ್ನು ಅಂತಂದಾಗ ನಮಗೆ ಆಗ್ನೇಯ ದಿಕ್ಕು, ಅದು ಗಣೇಶನ ದಿಕ್ಕು ಅಂತೇಳಿ, ಗಣೇಶನ ಸ್ಥಾನ ಅಂತೇಳಿ ಹೇಳ್ತಾರೆ. ಸೊ ಆಗ್ನೇಯ ದಿಕ್ಕಿನಲ್ಲಿ ಇಟ್ಟರೆ ತುಂಬಾ ಒಳ್ಳೆಯದು. ಹಾಗೆ ಇನ್ನು ಎಲ್ಲಿ ಮತ್ತೆ ಇಡಬಾರ್ದು ಅಂದರೆ ಬೆಡ್ರೂಮಲ್ಲಿ ಇದನ್ನು ಇಡಬಾರ್ದು. ಹಾಗೆ ಮತ್ತು ಎಲ್ಲಿ ಯಾವ್ಯಾವ ರೂಮ್ಗಳಲ್ಲಿ ಇಡ್ಬೋದು ಅಂದರೆ ಅಡುಗೆ ಮನೇಲಿ ಇಡ್ಬೋದು, ಹಾಲಲ್ಲಿ ಇಡ್ಬೋದು. ಹಾಗೆ ಮಕ್ಕಳು ಓದ್ಕೊಳ್ತಕ್ಕಂಥ ರೂಮಲ್ಲಿ ಉತ್ತರ ಭಾಗದಲ್ಲಿ ಇಟ್ಟರೆ ಒಳ್ಳೆಯದು. ಇನ್ನು ಬಿಟ್ಟರೆ ಆಗ್ನೇಯ ದಿಕ್ಕಲ್ಲಿ ಪ್ಲಾಂಟನ್ನು ಇಡ್ಬೋದು. ಆದರೆ ಯಾವುದೇ ಕಾರಣಕ್ಕೂ ಸಹ ಈಶಾನ್ಯ ದಿಕ್ಕಲ್ಲಿ ಇಡಬಾರ್ದು. ಮತ್ತು ಉತ್ತರ ಮತ್ತು ಪೂರ್ವ ಈ ಎರಡೂ ದಿಕ್ಕಲ್ಲೂ ಸಹ ಪ್ಲಾಂಟ್ಗಳನ್ನು ಬೆಳೆಸ್ಬೋದು, ಒಳ್ಳೆಯದು. ಆದರೆ ಯಾವುದೇ ಕಾರಣಕ್ಕೂ ಈಶಾನ್ಯ ದಿಕ್ಕಲ್ಲಿ ಕರೆಕ್ಟಾಗಿ ಆ ಮೂಲೆ ಬರುತ್ತಲ್ವ ಆ ದಿಕ್ಕಲ್ಲಿ ಇಡಬಾರ್ದು. ಇನ್ನು ಮನೆಯ ಹೊರಗೆ ಮತ್ತು ಮನೆಯ ಒಳಗೆ ಎಲ್ಲಿ ಬೆಳೆಸಿದ್ರೆ ಉತ್ತಮ ಅಂತ ಕೇಳಿದರೆ ಮನೆಯ ಒಳಗಡೆ ಬೆಳೆಸಿದ್ರೆ ಇನ್ನೂ ಉತ್ತಮ. ಯಾಕಂದರೆ ಇದು ಮನೆಯ ಹೊರಗಡೆ ಸಮೃದ್ಧವಾಗಿ ಬೆಳ್ಕೊಂಡು ಹರಡ್ಕೊಂಡಿತ್ತು ಅಂದರೆ ಅದಕ್ಕೆ ದೃಷ್ಟಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಆ ರೀತಿ ಆಗಬಾರ್ದು ಅಂದರೆ ಆಲ್ಮೋಸ್ಟ್ ಇದನ್ನು ಮನೆಯ ಒಳಗಡೆನೆ ಬೆಳೆಸೋದು ಉತ್ತಮ. ಇನ್ನು ಈ ಪ್ಲ್ಯಾಂಟನ್ನು ಎಷ್ಟು ಸಂಖ್ಯೆಯಲ್ಲಿ ಇಡಬೇಕು ಅಂತೇಳಿ ಪ್ರಶ್ನೆ ಬರುತ್ತೆ. ಅಂದರೆ 2 ಇಡಬೇಕಾ, 1 ಇಡಬೇಕಾ, 3, 4 ಈ ರೀತಿಯಾಗಿ ಕೆಲವರು ಒಂದೊಂದು ಕಡೆ ಅವ್ರಿಗೆ ಅಲಂಕಾರಕ್ಕೆ ಇಷ್ಟ ಅಂತೇಳಿ ಒಂದೊಂದು ಕಡೆ ಒಂದೊಂದು ಥರ ಇಟ್ಟಿರ್ತಾರೆ. ಅಡುಗೆ ಮನೆಯಲ್ಲೋ, ಹಾಲಲ್ಲೋ, ಆ ಮೂಲೆ ಈ ಮೂಲೆ ಈ ರೀತಿಯಾಗಿ ಲೆಕ್ಕ ಹಾಕಿದಾಗ ಯಾವಾಗ್ಲೂ ಒಂದು ಪ್ಲಾಂಟನ್ನು ನಾವು ಸರಿ ಸಂಖ್ಯೆಯಲ್ಲಿ ಇಟ್ಟರೆ ಒಳ್ಳೆಯದು ಅಂತ ಹೇಳ್ತಾರೆ. ಈ ಮನಿ ಪ್ಲಾಂಟನ್ನು ಅಂದರೆ 2, 4, 6, 8 ಈ ರೀತಿ ಸರಿ ಸಂಖ್ಯೆಯಲ್ಲಿ ಇಡಬೇಕು ಅಂತೇಳಿ ಹೇಳ್ತಾರೆ. ಹಾಗೆ ಈ ಪ್ಲಾಂಟು ಬೆಳಿಬೇಕಾದ್ರೆ ಯಾವಾಗಲೂ ಕೆಳಮುಖವಾಗಿ ಬೆಳಬಾರ್ದು. ಕೆಲವರು ಶೋಗೆ ಅಂತೇಳ್ಬಿಟ್ಟು ಮೇಲ್ಗಡೆ ಪಾಟ್ ಇಟ್ಬಿಟ್ಟು ಅದನ್ನು ಓರೆ ಮಾಡಿ ಕೆಳಗಡೆ ಬಳ್ಳಿ ಬೀಳೋ ಥರ ಇಟ್ಟಿರ್ತಾರೆ. ಆ ರೀತಿಯಾಗಿ ಮಾಡಬಾರ್ದು. ಇದು ಯಾವುದೇ ಕಾರಣಕ್ಕೂ ಕೆಳಮುಖವಾಗಿ ಮಾಡಬಾರ್ದು. ಆಮೇಲೆ ನೆಲಕ್ಕೆ ಬಡಿಬಾರ್ದು. ಯಾವಾಗ್ಲೂ ಮೇಲ್ಮುಖವಾಗಿ ಅದಕ್ಕೇನಾದರೂ ಒಂದು ಆಸರೆಯನ್ನು ಕೊಟ್ಟುಬಿಟ್ಟು ಮೇಲ್ಮುಖವಾಗಿ ಬೆಳೆಯೋ ರೀತಿಯಲ್ಲಿ ಮಾಡಬೇಕು. ಹಾಗೆ ವಾಸ್ತುವಲ್ಲಿ ನಂಬಿಕೆ ಇರ್ತಕ್ಕಂಥವ್ರು ಇನ್ನೂ ಒಂದು ಕೆಲಸ ಏನು ಮಾಡ್ಬೋದು ಅಂದರೆ ಇದಕ್ಕೆ ಪ್ರತಿ ಶುಕ್ರವಾರ ಹಾಲಿಗೆ ಸ್ವಲ್ಪ ಸಕ್ಕರೆಯನ್ನು ಹಾಕಿಬಿಟ್ಟು ಈ ಗಿಡಕ್ಕೆ ಹಾಕ್ಬೋದು. ಇಲ್ಲ ಅಂದರೆ ಸ್ವಲ್ಪ ಹಾಲನ್ನು ತಗೊಂಡು ನೀರಿಗೆ ಹಾಕ್ಬಿಟ್ಟು ಆ ಮಿಶ್ರಣವನ್ನು ಸಹ ಹಾಕ್ತಾ ಬಂದರೆ ಅಲ್ಲಿನೂ ಸಹ ಗಿಡನೂ ಸಹ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಗಿಡ ತುಂಬ ಚೆನ್ನಾಗಿ ಬೆಳೀತು ಅಂದರೆ ಮನೆಯ ಅಭಿವೃದ್ಧಿನೂ ಸಹ ಚೆನ್ನಾಗೇ ಆಗುತ್ತೆ. ಅದರ ಸಂಕೇತ ಅಂತೇಳಿ ಅದನ್ನು ಹೇಳ್ತಾರೆ. ಆ ರೀತಿಯಾಗಿ ಮಾಡಬಹುದು. ಈ ಪ್ಲ್ಯಾಂಟಲ್ಲಿ ಕೆಲವೊಂದು ಸಾರಿ ಹಳದಿ ಎಲೆಗಳು ಬರ್ತವೆ. ಸೊ ಅಂಥ ಎಲೆಗಳನ್ನು ಆಲ್ಮೋಸ್ಟ್ ಕಟ್ ಮಾಡಿ ನಿಮಗೆ ಎಲ್ಲೆಲ್ಲಿ ಕಂಡು ಬರುತ್ತೋ ಆ ಎಲೆಗಳನ್ನು ತೆಗೆದುಬಿಡಿ. ಆಲ್ಮೋಸ್ಟು ಹಸಿರಾಗಿರ್ತಕ್ಕಂಥ ಎಲೆ ಬರೋ ರೀತಿಯಲ್ಲಿ ಅದನ್ನು ನೋಡ್ಕೊಳ್ಳಿ. ಸೊ ಅದು ಹಂಗೆ ಆಗಬೇಕು ಅಂದರೆ ನೀವು ಶುಕ್ರವಾರದ ದಿನ ಈ ರೀತಿಯಾಗಿ ಹಾಲನ್ನು ಯಾವ ರೀತಿಯಾಗಿ ಹಾಕಬೇಕು ಅಂತ ಹೇಳಿದ್ನಲ್ಲ ಆ ರೀತಿಯಾಗಿ ಹಾಕಿದರೂ ಸಹ ಆ ಎಲೆಗಳು ಹಸಿರಾಗಿ ಚೆನ್ನಾಗಿ ಸಮೃದ್ಧವಾಗಿ ಬೆಳ್ಕೋತವೆ. ಕೆಲವೊಬ್ಬರ ವಾದಗಳ ಪ್ರಕಾರ ನೋಡಿದಾಗ ಕೆಲವೊಂದು ಗಿಡಗಳನ್ನು ನಾವು ಕುಬೇರ ಮೂಲೆಗೆ ಇಡಬಾರ್ದು ಅಂತೇಳಿ ಹೇಳ್ತಾರೆ. ಸೊ ಹಾಗಾಗಿ ಪರೀಕ್ಷೆ ಬೇಡ. ಆ ಮೂಲೆಯನ್ನು ಬಿಟ್ಟು ಮತ್ತು ಈಶಾನ್ಯ ಮೂಲೆಯನ್ನು ಬಿಟ್ಟು ನಾವು ಬೇರೆ ಭಾಗದಲ್ಲಿ ಎಲ್ಲಿ ಹೇಳಿದ್ನಲ್ಲ ಅಲ್ಲಿ ಆ ಭಾಗಗಳಲ್ಲಿ ಇಟ್ಕೋಬಹುದು. ಇನ್ನು ನೀರಿನಲ್ಲಿ ಬೆಳೆಸೋರಾದರೆ ಆ ನೀರಿನಲ್ಲಿ 8 ಕಾಯಿನ್ಗಳನ್ನು ಸಹ ಕೆಲವರು ಹಾಕ್ತಾರೆ ಅಷ್ಟಲಕ್ಷ್ಮಿ ಅಂತೇಳಿ. 8 ಕಾಯಿನ್ ಆಗದೆ ಇದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ 1 ಕಾಯಿನಾದ್ರೂ ಅದರೊಳಗಡೆ ಹಾಕಿ ಅದೇ ರೀತಿಯಾಗಿ ಒಂದನ್ನು ಮರಿಬೇಡಿ. ಬೇರು ಕಾಣದಿರೋ ರೀತಿಯಾಗಿ ಅದನ್ನು ಯಾವುದರಿಂದನಾದರೂ ಕವರ್ ಮಾಡಿ ಕೆಂಪು ದಾರದಲ್ಲಿ ಮಾಡಿದ್ರೆ ಇನ್ನೂ ಚೆನ್ನಾಗಿ ಅಂತೇಳಿ ಹೇಳ್ತಾರೆ. ನಿಮ್ಮ ಅನುಕೂಲ. ನಿಮಗೆ ಬೇರೆ ಯಾವುದ್ರಲ್ಲಾದರೂ ಪಾಟ್ ಒಳಗಡೆ ಮುಚ್ಚಿ ಇಡಲಿಕ್ಕೆ ಅನುಕೂಲ ಆಯಿತು ಅಂದರೆ ಅದರಲ್ಲಾದರೂ ಮಾಡಿ, ಇಲ್ಲ ಅಂದರೆ ಈ ಥರ ಕೆಂಪು ದಾರದಲ್ಲಾದ್ರೂ ಮಾಡಿ. ಕೆಲವೊಂದು ವಿಚಾರಗಳಿಗೆ ಅಂತೇಳಿ ಬಂದಾಗ ಆಸ್ತಿಕರು ನಾಸ್ತಿಕರು ಎರಡೂ ಸಹ ಇರ್ತಾರೆ. ಹಾಗಾಗಿ ಹೇಳ್ತಾ ಇದ್ದೀನಿ, ವಾಸ್ತು ಪ್ರಕಾರ ನಂಬುವವರು ಈ ರೀತಿಯಾಗಿ ಮಾಡ್ಬೋದು. ಅದನ್ನು ವೈಜ್ಞಾನಿಕವಾಗಿ ನೋಡಿದಾಗಲೂ ಸಹ ಅದರಿಂದ ಉಪಯೋಗವಿದೆ. ಸೊ ಹಾಗಾಗಿ ಮನೆಯಲ್ಲಿ ಮನಿ ಪ್ಲ್ಯಾಂಟನ್ನು ಒಳ್ಳೆ ರೀತಿಯಲ್ಲಿ ಬೆಳೆಸೋದ್ರಿಂದ ಯಾವುದೇ ರೀತಿ ತಪ್ಪಿಲ್ಲ. ಸೊ ಈ ಒಂದು ಮಾಹಿತಿ ತುಂಬ ಜನಕ್ಕೆ ಯೂಸ್ ಆಯಿತು ಅಂತೇಳಿ ಅಂದ್ಕೊಳ್ತೀನಿ. ಯಾಕಂದರೆ ಕೆಲವರಿಗೆ ಯಾವ ದಿಕ್ಕಲ್ಲಿ ಇಡಬೇಕು ಅಂತ ಗೊತ್ತಿರಲ್ಲ, ಎಲ್ಲಿ ಬೇಕಲ್ಲಿ ಇಟ್ಟಿರ್ತಾರೆ. ಅದರಿಂದನೂ ಸಹ ತುಂಬ ತೊಂದರೆಗಳನ್ನು ಅನುಭವಿಸ್ತಾ ಇರ್ತಾರೆ. ಹಾಗೆ ಯಾವ ದಿನ ನೆಟ್ಟರೆ ಒಳ್ಳೆಯದು ಅಂತೇಳಿನೂ ಗೊತ್ತಿರಲ್ಲ. ಸೊ ಈ ರೀತಿಯಾಗಿ ಇದನ್ನು ಬೆಳೆಸೋದ್ರಿಂದ ನಮಗೂ ಸಹ ಯಾವುದೇ ರೀತಿಯ ತೊಂದರೆಗಳು ಆಗಲ್ಲ.
ಏನೇ ಒಂದು ಬೆಳೆಸ್ತೀವಿ ಅಂದರೆ ಸುಮ್ಮನೆ ಹಾಗೆ ತಂದು ಬೆಳೆಸಬಾರ್ದು. ಅದನ್ನು ಸರಿಯಾದ ಕ್ರಮದಲ್ಲಿ ಬೆಳೆಸಬೇಕು. ಕೆಲವರು ಹೇಳ್ಬೋದು, ಗಿಡಗಳನ್ನು ನೆಲೆಸ್ಲಿಕ್ಕೂ ದಿಕ್ಕು ಬೇಕಾ, ಗಿಡನೂ ನೆಡಲಿಕ್ಕೆ ವಾರಗಳು ಬೇಕಾ ಅಂತೇಳಿ. ಯಾಕಂದರೆ ಇದಕ್ಕೆ ಪರ್ಟಿಕ್ಯುಲರ್ ಆಗಿ ಅದೇ ಹೆಸರನ್ನು ಯಾಕೆ ಕರೆದಿದ್ದಾರೆ, ಸೊ ಅಂದರೆ ಇದು ಮನಿಗೆ ಸಂಬಂಧಪಟ್ಟಿದ್ದು, ಹಣಕ್ಕೆ ಸಂಬಂಧಪಟ್ಟಿದ್ದು ಅಂತಲೇ ಆಗಿರುತ್ತೆ. ಹಾಗಾಗಿ ಸರಿಯಾಗಿ ಸ್ವಲ್ಪ ತಿಳ್ಕೊಂಡು ಹಾಕಿದರೆ ಒಳ್ಳೆಯದು ಅಂಥೇಳಿ ನನ್ನ ಭಾವನೆ. ಇದರಲ್ಲಿ ನಂಬಿಕೆ ಮತ್ತು ಅಪನಂಬಿಕೆ ಎರಡೂ ಸಹ ಇರುತ್ತೆ. ಅದು ಅವರವರ ನಂಬಿಕೆ ಆಗಿರುತ್ತೆ. ಸೊ ಯಾರಿಗೆಲ್ಲ ನಂಬಿಕೆ ಇದೆ, ಯಾರಿಗೆ ಬೇಕು ಅಂತ ಈ ಮಾಹಿತಿ ಅನಿಸುತ್ತೋ ಅವರು ಇದನ್ನು ಒಪ್ಕೋಬಹುದು. ಹಾಗೆ ಈ ಮಾಹಿತಿ ಇಷ್ಟ ಆಗಿದ್ದರೆ ಇದನ್ನು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗ್ತೀನಿ ಮತ್ತೊಂದು ಹೊಸ ವಿಷಯದ ಜೊತೆ. ಅಲ್ಲಿವರೆಗೂ ನಮಸ್ಕಾರ.